HP ವರೆಗೂ ಫ್ರೀ, 10 HP ವರೆಗೂ ಫ್ರೀ ಕರೆಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. 3 ಬಾರಿ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಅಲ್ಲಿಂದ ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಬಡವರು, ಧರ್ಮದ ಬಡವರು, ಅವ್ರ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾನು ನಿಮಗೆ ತಿಳಿಸಬೇಕು ಅಂತಂದ್ರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಜನರಿಗೆ ಮಾತು ಕೊಟ್ಟಿದ್ದೆವು. ಏನಪ್ಪ ಮಾತು ಅಂತಂದ್ರೆ, ನಾವು ಅಧಿಕಾರಕ್ಕೆ ಬಂದ್ರೆ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೇವೆ, 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೇವೆ. ಶಕ್ತಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಮತ್ತೆ ಯುವ ನಿಧಿ ಯೋಜನೆ, ಈ 5 ಯೋಜನೆಗಳನ್ನ ಮಾಡ್ತೇವೆ. ಈ ಯೋಜನೆಗಳಿಗೆ ಖರ್ಚಾಗ್ತಕ್ಕಂಥ ಹಣ ಒಂದು ವರ್ಷಕ್ಕೆ ಸುಮಾರು 52,000 ಕೋಟಿ ರೂಪಾಯಿ. ಇದನ್ನ ವಿರೋಧ ಮಾಡಿದವರು ಯಾರು? ನೀವು ಯೋಚನೆ ಮಾಡಬೇಕು. ಇದು ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಬಡವರು, ಆ ಬಡವರಿಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಇದನ್ನ ವಿರೋಧ ಮಾಡಿದವರು ಬಿಜೆಪಿಯವರು ಅಂತಕ್ಕಂಥದನ್ನ ತಾವು ಅರ್ಥ ಮಾಡ್ಕೋಬೇಕು. ಬಿಜೆಪಿಯವರು ಇವತ್ತಿಗೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಏನಪ್ಪ ವಿರೋಧ ಅವ್ರದ್ದು ಅಂತಂದ್ರೆ, ಈ ಕಾರ್ಯಕ್ರಮಗಳನ್ನು ಜಾರಿ ಮಾಡಬಾರದು, ಜಾರಿ ಮಾಡಿದ್ರೆ ಬಹಳ ದುಡ್ಡು ಖರ್ಚಾಗ್ಬಿಡ್ತದೆ, ಖಜಾನೆ ಖಾಲಿ ಆಗ್ಬಿಡ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ನಾನು ಹೇಳಿದೆ ಅವರಿಗೆ, ನಾವು ಈ ವರ್ಷ ಮಂಡಿಸಿರ್ತಕ್ಕಂಥ ಬಜೆಟ್ 4,48,004 ಕೋಟಿ ರೂಪಾಯಿಗಳು. ಅದರಲ್ಲಿ 52,000 ಕೋಟಿ ಖರ್ಚು ಮಾಡಿದ್ರೆ ರಾಜ್ಯ ಯಾವತ್ತೂ ಕೂಡ ಆರ್ಥಿಕವಾಗಿ ದಿವಾಳಿ ಆಗಲ್ಲ. ಈಗ 3 ವರ್ಷಗಳಾಯ್ತು ನಾವು ಅಧಿಕಾರಕ್ಕೆ ಬಂದು, ಇನ್ನೇನು ಮೇ 20ಕ್ಕೆ ಬಂದ್ರೆ 3 ವರ್ಷ ತುಂಬುತ್ತೆ. ಈ 3 ವರ್ಷಗಳ ಕಾಲ ಜಾರಿ ಮಾಡಿದೀವಿ. ಅಭಿವೃದ್ಧಿ ಕೆಲಸಗಳು ನಿಂತೋಗಿದೆಯಾ? ನೀವೇ ಹೇಳಬೇಕು. ಅಭಿವೃದ್ಧಿ ಕೆಲಸಗಳು ನಿಂತೋಗಿದೆಯಾ? ನಿಂತಿಲ್ಲ. ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತೀವಿ, ಗ್ಯಾರಂಟಿ ಯೋಜನೆಗಳನ್ನು ಕೂಡ ಕೊಟ್ಟಿದ್ದೇವೆ. ಮತ್ತೆ ಇದು ಬಡವರ ಕಾರ್ಯಕ್ರಮ, ಬಡವರಿಗೋಸ್ಕರ ಮಾಡ್ತಕ್ಕಂಥ ಕಾರ್ಯಕ್ರಮ. ಈಗ ಇಲ್ಲೆಲ್ಲ ಮಹಿಳೆಯರು ಪಾಪ ಮನೆ ಟೈಮ್ ಆಯ್ತು ಅಂತ ಹೊರಟೋಗಿದ್ದಾರೆ. ಇಲ್ಲಿ ಸ್ತ್ರೀ ಶಕ್ತಿ ಕಾರ್ಯಕ್ರಮ ಅಂತ ಮಾಡಿದೀವಿ. ಒಂದು ಸ್ತ್ರೀ ಶಕ್ತಿ ಕಾರ್ಯಕ್ರಮ ಇದೆಯಲ್ಲ, ಅದು ಯಾರಿಗೋಸ್ಕರ ಮಾಡಿರೋದು? ಮಹಿಳೆಯರಿಗೋಸ್ಕರ. ಕರ್ನಾಟಕದಲ್ಲಿ 7 ಕೋಟಿ ಮಹಿಳೆ, 7 ಕೋಟಿ ಜನಸಂಖ್ಯೆ ಇದೆ. ಆ 7 ಕೋಟಿನಲ್ಲಿ 3.25 ಕೋಟಿ ಮಹಿಳೆಯರು. ಆ 3.25 ಕೋಟಿ ಎಲ್ಲ ಮಹಿಳೆಯರು ಕೂಡ ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣವನ್ನ ಮಾಡಬಹುದು. ನೀವು ಎಲ್ಲಿಂದ ಕರ್ನಾಟಕದ ಯಾವ ಮೂಲೆಗಾದರೂ ಕೂಡ ಹೋಗಬಹುದು, ಮತ್ತೆ ಬರಬಹುದು ಅಂತಕ್ಕಂಥ ತೀರ್ಮಾನವನ್ನ ಮಾಡಿದ್ದೇವೆ. ನೀವು ದೇವಸ್ಥಾನಗಳಿಗೆ ಹೋಗಬಹುದು, ಕೆಲಸಕ್ಕೆ ಹೋಗಬಹುದು, ಶಾಲೆಗಳಿಗೆ ಹೋಗಬಹುದು. ಅಷ್ಟೇ ಅಲ್ಲ, ಪ್ರವಾಸಿ ಕೇಂದ್ರಗಳಿಗೂ ಕೂಡ ಹೋಗಬಹುದು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ಇವತ್ತು ಸುಮಾರು 701 ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡಿದ್ದಾರೆ. ಹೌದು ಅಲ್ಲ? ಹೌದು ಅಲ್ವೇನ್ರಿ? ಹೆಣ್ಮಕ್ಳು ನೀವು ಬಸ್ನಲ್ಲಿ ಹೋಗ್ತಾ ಇದ್ದೀರಾ? ದುಡ್ಡು ಕೊಡ್ತಾ ಇದ್ದೀರಾ? ಇಲ್ಲ. ಆಮೇಲೆ ರೈತರ ಪಂಪ್ ಸೆಟ್ಗಳಿಗೆ
ರೈತರ ಪಂಪ್ಸೆಟ್ಗಳಿಗೆ ಸುಮಾರು 25,000 ಕೋಟಿ ರೂಪಾಯಿಗಳನ್ನು ಸಬ್ಸಿಡಿಯಾಗಿ ಕೊಡ್ತಾ ಇದ್ದೀವಿ. ರೈತರ ಪಂಪ್ಸೆಟ್ಗಳಿಗೆ 25,000 ಕೋಟಿ ರೂಪಾಯಿಗಳನ್ನು ಸಬ್ಸಿಡಿಯಾಗಿ ಕೊಡ್ತಾ ಇದ್ದೀವಿ. ಇದು ಒಂದು. ಎರಡನೇದು ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆಗೆ ಒಂದು ತಿಂಗಳಿಗೆ 2,000 ರೂಪಾಯಿಗಳನ್ನ ಪ್ರತಿ ತಿಂಗಳು ಮನೆ ಯಜಮಾನಿಗೆ ಕೊಡ್ತಾ ಇದ್ದೀವಿ. ಇಲ್ಲ? ಯಾರ್ಯಾರು ತಗೋತಾ ಇದ್ರಿ ಕೈ ಎತ್ತಿ ನೋಡ. ಗೃಹ ಜ್ಯೋತಿ ಯೋಜನೆ 200 ಯೂನಿಟ್ ವರೆಗೆ ಫ್ರೀಯಾಗಿ ಕರೆಂಟ್. ಯಾರು ಕೂಡ ಕರೆಂಟ್ ಬಿಲ್ ಅನ್ನ ಕಟ್ಟಬೇಕಾಗಿಲ್ಲ. ನೀವ್ಯಾರು ಕರೆಂಟ್ ಬಿಲ್ ಕಟ್ತಾ ಇದ್ದೀರಾ? ಮತ್ತೆ ಯಾರು ಮಾಡಿದ್ದು ಇದನ್ನ? ನಮ್ಮ ಸರ್ಕಾರ, ನನ್ನ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದನ್ನ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಮಾಡಬೇಕು. ತಾವು ಕೂಡ ತಿಳ್ಕೋಬೇಕಾಗ್ತದೆ. ಅದ್ರ ಜೊತೆಗೆ ಅನ್ನಭಾಗ್ಯ ಕಾರ್ಯಕ್ರಮ. ನಾನು ಹಿಂದೆ 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ. 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಬಿಜೆಪಿ ಸರ್ಕಾರದಲ್ಲಿ ಅದನ್ನ 7 ಕೆಜಿಯಿಂದ 5 ಕೆಜಿ ಮಾಡಿಬಿಟ್ರು. 7 ಕೆಜಿಯಿಂದ 5 ಕೆಜಿ ಮಾಡಿದ್ರು. ನಾನು ಆ ಸಂದರ್ಭದಲ್ಲಿ ಹೇಳಿದೆ, 7 ಕೆಜಿ ಯಾಕೆ ಕಡಿಮೆ ಮಾಡಿದ್ರಿ ಅಂತ ಹೇಳಿ ಬಿಜೆಪಿಯವರನ್ನ ಪ್ರಶ್ನೆ ಮಾಡಿದೆ. ಅವರು ದುಡ್ಡಿಲ್ಲ ಅಂತಂದ್ರು. ಅದಕ್ಕೆ ನಾನು 2023ರಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ಕೊಟ್ಟಿದ್ದು, ನಾವು ಅಧಿಕಾರಕ್ಕೆ ಬಂದ್ರೆ ಮತ್ತೆ 5 ಕೆಜಿ ಈಗ ಉಚಿತವಾಗಿ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೂ 5 ಕೆಜಿ ಅಕ್ಕಿಯನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಆದ್ರೆ ಕೇಂದ್ರದ ಸರ್ಕಾರ ಅಕ್ಕಿಯನ್ನು ಕೊಡಲಿಲ್ಲ. ಬಿಜೆಪಿ ಸರ್ಕಾರ ಅಕ್ಕಿಯನ್ನು ಕೊಡಲಿಲ್ಲ. ಅಕ್ಕಿ ಕೊಡದೇ ಇರೋದ್ರಿಂದ ನಾವು 5 ಕೆಜಿಗೆ ತಗಲ್ತಕ್ಕಂಥ ದುಡ್ಡನ್ನ ಕೊಟ್ಟು ನಿಮ್ಮ ಅಕೌಂಟ್ಗೆ ದುಡ್ಡು ಬಂದಿದೆಯಲ್ಲ, ಯುವ ನಿಧಿ ಕಾರ್ಯಕ್ರಮ. ಯಾರು ಪದವೀಧರರಿದ್ದಾರೆ, ನಿರುದ್ಯೋಗಿಗಳಿದ್ದಾರೆ, ಅವರೆಲ್ಲರಿಗೂ ಕೂಡ 3,000 ರೂಪಾಯಿಗಳನ್ನ ಪ್ರತಿ ತಿಂಗಳು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ. ಯಾರು ಡಿಪ್ಲೊಮಾ ಹೋಲ್ಡರ್ಸು ನಿರುದ್ಯೋಗಿಗಳಾಗಿದ್ದಾರೆ ಅವರಿಗೆ 1,500 ರೂಪಾಯಿಗಳನ್ನ ಭತ್ಯವನ್ನ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ. ಇದನ್ನೆಲ್ಲ ಬಿಜೆಪಿಯವರು ಮಾಡಿದ್ರ? ಮತ್ತೆ ಯಾವ ಮುಖ ಹೊತ್ಕೊಂಡು ನಿಮ್ಮ ಹತ್ರ ಬಂದು ವೋಟ್ ಕೇಳ್ತಾರೆ? ಅವರು ಯಾವ ನೈತಿಕತೆ ಇಟ್ಕೊಂಡು ವೋಟ್ ಕೇಳ್ತಾರೆ? ಬಿಜೆಪಿಗೆ ವೋಟ್ ಹಾಕ್ತೀರಾ? ಬಿಜೆಪಿಗೆ ವೋಟ್ ಹಾಕಬಾರದು. ಯಾವ ಕಾರಣಕ್ಕೂ ಕೂಡ ಬಿಜೆಪಿಗೆ ಬರಬಾರದು. ಕೆಲಸನೂ ಮಾಡಲ್ಲ, ಜನರ ಅಭಿವೃದ್ಧಿನೂ ಮಾಡಲ್ಲ, ಕರ್ನಾಟಕದ ಅಭಿವೃದ್ಧಿನೂ ಮಾಡಲ್ಲ. ಜೊತೆಗೆ ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜವನ್ನ ಒಡಿತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಸಮಾಜವನ್ನ ಒಡಿತಕ್ಕಂಥದ್ದು. ಹಿಂದೂಗಳನ್ನ ಮುಸಲ್ಮಾನರ ವಿರುದ್ಧ ಎತ್ಕಟ್ಟದು, ಮುಸಲ್ಮಾನರನ್ನ ಹಿಂದೂಗಳ ವಿರುದ್ಧ ಎತ್ಕಟ್ಟದು, ಮಧ್ಯದಲ್ಲಿ ಅವರು ರಾಜಕೀಯ ಲಾಭ ಪಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಇಂಥ ಜನರಿಗೆ ನೀವು ಯಾವ ಕಾರಣಕ್ಕೂ ಕೂಡ ವೋಟ್ ಹಾಕಬಾರದು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಮಾಜಕ್ಕೆ ಇವತ್ತು ಏನಾದರೂ ಬಡವರು ಇರ್ತಕ್ಕಂಥ ಸಮಾಜ, ನಮ್ಮ ಸಮಾಜ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ.
ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ಹಿಂದುಳಿದವರಿದ್ದಾರೆ, ಶೋಷಿತರವರಿದ್ದಾರೆ, ದಲಿತರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ. ಇವರೆಲ್ಲರಿಗೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇವೆ. ಎಲ್ರಿಗೂ ಒಟ್ಟಿಗೆ. ಅದಕ್ಕೆ ನಾವು ಕುವೆಂಪು ಅವರು ಹೇಳಿದಾರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ, ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಬಸವಣ್ಣವರ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಅದಕ್ಕೋಸ್ಕರನೇ ಕರ್ನಾಟಕದಲ್ಲಿ ಬಸವಣ್ಣವರು ಸಾಂಸ್ಕೃತಿಕ ನಾಯಕ. ಬಿಜೆಪಿಯವರು ಬಹಳ ಹಿಂದೂಗಳ ಬಗ್ಗೆ ಮಾತಾಡ್ತಾರೆ. ಯಾಕೆ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಲಿಲ್ಲ ಅವರು? ಇದನ್ನ ತಾವು ವಿಚಾರ ಮಾಡಬೇಕು. ಇದನ್ನೆಲ್ಲ ಯಾವತ್ತೂ ಕೂಡ ಅವರು ಹಿಂದುತ್ವ ಹೇಳ್ತಾರೆ ಹೊತ್ತು, ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ ಹೊತ್ತು, ಆದರೆ ಹಿಂದೂಗಳಿಗೆ ಏನೇನೋ ಕೆಲಸ, ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಲ್ಲ ಅಂತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ವಿಚಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.